ಸಂಕ್ರಾಂತಿ ಉಂಡೆ. ಈ ಸಂಕ್ರಾಂತಿ ಉಂಡೆ ಅಂದರೆ ಸಂಕ್ರಾಂತಿ ಅಂದ ತಕ್ಷಣ ಎಳ್ಳು ಬೆಲ್ಲ ನೀವು ಮನೇಲಿ ಸಾಕಷ್ಟು ಮಾಡಿರ್ತೀರ, ಇಲ್ಲ ತಂದಿರ್ತೀರ, ಎಲ್ಲರಿಗೂ ಕೊಟ್ಟಿರ್ತೀರ. ನಿಮಗೆ ಒಂದಷ್ಟು ಜನ ಕೊಟ್ಟಿರ್ತಾರೆ. ಮಧ್ಯ ಮುಂದೆ ಇದ್ದರೆ ನಾವು ನಿಧಾನವಾಗಿ ಬಾಯಿಗೆ ಹೋಗ್ತಾ ಇರುತ್ತೆ, ತಿಂತಾ ಇರ್ತೀವಿ. ಆದರೂ ಎಷ್ಟೋ ಸಲ ಖಾಲಿನೇ ಆಗೋದಿಲ್ಲ. ನಾವು ಎಷ್ಟೇ ತಿಂದರೂ ಕೂಡ ಅದು ಹಾಗೆ ಉಳ್ಕೊಳ್ಳುತ್ತೆ. ನೀವು ಆ ಮಿಶ್ರಣನ ಕೂಡ ತಗೋಬೋದು. ಇಲ್ಲ ಅಂತಂದರೆ ನೀವೇ ಕೂಡ ಆ ಮಿಶ್ರಣದಲ್ಲಿ ಒಂದು ಎಳ್ಳು ಮತ್ತು ಹುರಿದಿರೋಂತಹ ಕಡಲೆ ಬೀಜ, ಒಣಕೊಬ್ಬರಿ ಮತ್ತು ಬೆಲ್ಲ ಇದಿಷ್ಟನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಉಂಡೆ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಸಂಕ್ರಾಂತಿ ಉಂಡೆ ಬೇಕಾಗಿರುವ ಸಾಮಗ್ರಿಗಳು: ಎಳ್ಳು, ಕಡಲೆ ಬೀಜ, ಬೆಲ್ಲ, ಒಣಕೊಬ್ಬರಿ. ಈ ಎಳ್ಳು ಬೆಲ್ಲದ ಮಿಶ್ರಣ ಮನೆಯಲ್ಲಿ ಮಾಡಿರುವಂಥದ್ದು, ಜೊತೆಗೆ ನಮ್ಮ ಮನೆಗಳಲ್ಲಿ ಕೂಡ ಸಾಕಷ್ಟು ಜನ ಬಂದು ಕೊಟ್ಟಿರುವಂತಹ ಈ ಎಳ್ಳು ಬೆಲ್ಲದ ಮಿಶ್ರಣನ ಈಗ ನಾನು ಮಿಕ್ಸಿಗೆ ಹಾಕೋತೀನಿ. ಇದರಲ್ಲಿರುವಂಥದ್ದು ಸ್ವಲ್ಪ ಹುರಿದಿರುವಂತಹ ಎಳ್ಳು, ಹುರಿದು ಮೇಲ್ಗಡೆ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ, ಬೆಲ್ಲ ಮತ್ತು ಒಣಕೊಬ್ಬರಿ. ಇದನ್ನು ಈಗ ನಾವು ನೈಸಾಗಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಆಗಿರೋವಂಥದ್ದನ್ನು ಈಗ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈ ಬಗ್ಸಿರೋವಂಥದ್ದನ್ನು ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನಾಗಿ ನಾವು ಮಾಡ್ತಾ ಹೋಗಬೇಕು. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನೋದು ಬಹಳ ಮುಖ್ಯ. ಈಗಾಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಋತುಚರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಹೇಳ್ತಾ ಹೋದ್ವಿ. ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ ಇದು ಅಭ್ಯಾಸ ಇರಲ್ಲ, ತಿನ್ನೋಕ್ಕೂ ಅವರು ಕಷ್ಟಪಡ್ತಾರೆ. ಅಥವಾ ದೊಡ್ಡವರಾದರೂ ಕೂಡ ಅಷ್ಟೇ, ಒಂದು ಸಮಯ ಇರಲ್ಲ, ಹಾಗಾಗಿ ಒಂದು ಚೂರು ಬಾಯಿಗೆ ಹಾಕೋತಾರೆ. ಆ ರೀತಿ ಆಗ್ತಾ ಹೋಗುತ್ತೆ. ನಾವು ಈ ರೀತಿ ಮಿಶ್ರಣನ ಉಂಡೆ ಮಾಡಿ ಇಟ್ಟಾಗ ಅದನ್ನು ಅವರು ಒಂದು ದಿನಕ್ಕೆ 1 ಅಥವಾ 2 ಉಂಡೆ ಅಷ್ಟು ತಿಂದರೆ ಅವ್ರಿಗೊಂದು ಸ್ನ್ಯಾಕ್ ಥರನೂ ಆಗುತ್ತೆ, ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ಸಂಕ್ರಾಂತಿ ಉಂಡೆ, ಸೊ ನಿಮ್ಮಲ್ಲಿರುವಂಥ ಮಿಶ್ರಣನ ಈ ರೀತಿ ಉಂಡೆ ಮಾಡಿಟ್ರೆ ಅದನ್ನು ತಿನ್ನೋದು ಸುಲಭವಾಗಿ ತಿನ್ಬೋದು. ದಿನಕ್ಕೆ 1 ಅಥವಾ 2 ಚೆನ್ನಾಗಿದೆ ಅಂತ ಜಾಸ್ತಿ ಬೇಡ. ತುಂಬ ಹೀಟ್ ಆದರೂ ಕೂಡ ಅದರಿಂದನೂ ಏನು ಹೆಚ್ಚಾದರೆ ಅಮೃತನೂ ವಿಷ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ರೀತಿ ಮಿಶ್ರಣನ 2 ಉಂಡೆ ಅಷ್ಟು ಸ್ನ್ಯಾಕ್ ಆಗಾದರೂ ಮಕ್ಕಳು ಕೊಡಿ, ಅಥವಾ ದೊಡ್ಡವ್ರಿಗಾದರೂ ಅಷ್ಟೇ ಸಂಜೆ ಸಮಯದಲ್ಲಿ ಇಲ್ಲ ಊಟಕ್ಕೆ ಮೊದಲು ಇದನ್ನು ತಿಂದು ಊಟ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಹೋಗ್ಬೋದು. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಷ್ಟೋ ಜನ ಮನೆಗೆ ಬಂದು ಎಳ್ಳು ಬೀರಿರ್ತಾರೆ. ಸೊ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ನೋಡಿರೋದೇನು ಅಂತಂದರೆ, ಸೀದಾ ಹೋಗಿ ಅಂಗಡಿಗೆ ಹೋಗಿ ಪ್ಯಾಕೆಟ್ ತಂದು ಅದನ್ನು ಚಿಕ್ಕ ಪ್ಯಾಕೆಟ್ ಮಾಡಿ ಅದಕ್ಕೊಂದು ಸಕ್ಕರೆ ಅಚ್ಚನ್ನು ಹಾಕಿ, ಸೊ ಯೂಶ್ವಲಿ ಎಲ್ಲ ಮನೆಗೂ ಹಂಚುವಂಥದ್ದು ಬಂದುಬಿಟ್ಟಿದೆ. ಸೊ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಕ್ಕರೆ ಅಚ್ಚು, ಹಾಗೆ ಆ ಸಕ್ಕರೆದು ಎಲ್ಲ ಕೆಲವೊಂದು ಮಿಂಟೆಲ್ಲ ಇರುತ್ತೆ. ಸೊ ಅದೆಲ್ಲವೂ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನಷ್ಟು ವಾತವನ್ನು ಜಾಸ್ತಿ ಮಾಡುತ್ತೆ. ಸೊ ಸಕ್ಕರೆ ಗುಣ ಬೇರೆ, ಹಾಗೆ ನಿಮ್ಮದು ಈ ಬೆಲ್ಲದ ಗುಣ ಬೇರೆ. ಸೊ ಮನೆಯಲ್ಲಿ ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ಮಾಡಿ ಜನಕ್ಕೆ ಹಂಚಿ. ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ನೋಡಿರ್ಬೋದು ಆ ಪ್ಯಾಕೆಟಲ್ಲಿ ತಳದಲ್ಲಿ 1 ಚಮಚದಷ್ಟು ಎಳ್ಳು ಇದ್ದರೆ ಹೆಚ್ಚು. ಸೊ ಹಾಗಾಗಿ ಎಲ್ಲವನ್ನು ಈಕ್ವಲ್ ಪ್ರಮಾಣದಲ್ಲಿ ಹಾಕಿ ಮನೆಯಲ್ಲಿ ಮಾಡಿಕೊಂಡು ನೀವು ತಯಾರಿಸಿ, ಹಾಗೆ 4 ಜನಕ್ಕೆ ಹಂಚಿ. ಸೊ ಮಕ್ಕಳಿಗೆ ಯಾವುದ್ಯಾವುದೋ ಸ್ನ್ಯಾಕ್ಗಳನ್ನು ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ನ್ಯಾಕನ್ನು ಈಸಿಯಾಗಿ, ಈಗ ಮನೇಲಿ ಸಂಕ್ರಾಂತಿಗೆ ಬಂದಿರುತ್ತೆ, ಸುಮ್ಮನೆ ವೇಸ್ಟ್ ಆಗ್ತಿರುತ್ತೆ, ಅದರಲ್ಲಿ ಸಕ್ಕರೆದೇನಿದೆ ಸಕ್ಕರೆ ಅಚ್ಚನ್ನು ತೆಗೆದು ಸೈಡಿಗೆ ಇಡಿ. ಸೊ ಮಿಕ್ಕದನ್ನು ನೀವು ಈ ಥರ ಉಂಡೆ ಮಾಡಿ ಮನೆಯಲ್ಲಿ ಉಪಯೋಗಿಸಿ ಮಕ್ಕಳಿಗೆ ಸಮೇತ ಕೊಡಿ, ಹಾಗೆ ಕಾಯಿಲೆ ಬರದೇ ಇರೋ ಹಾಗೆ ಸಮೇತ ತಡಿಬೋದು.